ಜೈ ಶ್ರೀರಾಮ್. ನಮ್ಮ ನಿತ್ಯ ಜೀವನದೊಳಗೆ ನಾವು ಏನು ನಮ್ಮ ಮಿತ್ರರನ್ನು ಮಾಡ್ಕೋತೀವಲ್ಲ, ಬಹಳ ಎಚ್ಚರಿಕೆಯಿಂದ ಮಾಡ್ಕೋಬೇಕು. ಅವ್ರು ಒಳ್ಳೆಯವರಿದ್ದಾರೋ ಕೆಟ್ಟರಿದ್ದಾರೋ, ಯಾಕಂದ್ರೆ ಝೀರೋನ್ನ ಎಷ್ಟೇ ದೊಡ್ಡ ಸಂಖ್ಯೆಯಿಂದ ಗುಣಿಸಿದ್ರು ಉತ್ತರ ಝೀರೋನೇ ಬರ್ತದೆ. ಅದಕ್ಕೆ ನಮ್ಮ ಮಿತ್ರರು ಹೆಂಗಿದ್ದಾರೆ ಅದ್ರ ಮೇಲೆ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಮತ್ತು ಮಿತ್ರರು ಆದಷ್ಟು ಒಳ್ಳೆಯವರನ್ನ ಆರಿಸ್ಕೋಬೇಕು. ದುಷ್ಟರು ಇದ್ರಂದ್ರೆ ನಮ್ಮ ಜೀವಕ್ಕೆ ಅಪಾಯ ಬರುವಂತಹ ಸಮಯವನ್ನು ಅವರು ತಂದಿಡ್ತಾರೆ. ಅದಕ್ಕೆ ಇವತ್ತಿನ ಕಥೆ ಏನದ ಅಂದ್ರೆ, ನಮ್ಮ ಜೀವನದೊಳಗೆ ಮಿತ್ರರು ಹೇಗಿರಬೇಕು ಅನ್ನೋದು ನಾವು ಈ ಕಥೆಯಿಂದ ತಿಳ್ಕೋಬೇಕು. ಒಂದು ಊರು, ಆ ಊರೊಳಗೆ ಸುಂದರವಾದ ನದಿ ಹರಿತಾ ಇತ್ತು. ಆ ನದಿಯ ದಂಡೆಯ ಗೋಂಟ ಏನಪ್ಪಾ ಅಂದ್ರೆ ನೀರ್ಲ ಹಣ್ಣಿನ ಗಿಡಗಳಿದ್ದು. ನೀರ್ಲ ಹಣ್ಣಿನ ಗಿಡದ ಮೇಲೆ ಒಂದು ಮಂಗ ಇರ್ತಿತ್ತು, ವಾಸ ಮಾಡ್ತಿತ್ತು. ಅದೇ ನದಿ ಒಳಗೆ ಒಂದು ಮೊಸಳಿ ವಾಸ ಮಾಡ್ತಿತ್ತು. ಮಂಗ್ಯ ದಿನ ನೀರ್ಲ ಹಣ್ಣು ತಿಂತಿತ್ತು. ಒಂದು ದಿವಸ ಆ ಮೊಸಳಿ ಮತ್ತು ಮಂಗ್ಯ ಎರಡೂ ಭೇಟಾದು. ಅವೆರಡು ತಮ್ಮೊಳಗೆ ಮಿತ್ರರನ್ನ ಆಗಿ ಪರಿವರ್ತನೆ ಮಾಡಿಕೊಂಡು, ಅಂದ್ರೆ ಇಬ್ರು ದೋಸ್ತರಾದ್ರು. ಅವ್ರು ದೋಸ್ತರಾದ ಕೂಳೆ ದಿನಾಲೂ ಆ ನದಿಯ ದಡಕ್ಕೆ ಆ ಮೊಸಳೆ ಬರ್ತಿತ್ತು. ಮ್ಯಾಲೆ ಕೂತು ಗಿಡದ ಮೇಲೆ ಮಂಗ್ಯ ಏನ್ ಮಾಡ್ತಿತ್ತು ಅಂದ್ರೆ ನೀರ್ಲ ಹಣ್ಣು ತಾನೂ ತಿಂತಿತ್ತು, ಅದ್ರ ಜೊತೆಗೆ ಆ ಮೊಸಳೆಗೂ ಸ್ವಲ್ಪ ಕೊಡ್ತಿತ್ತು. ಎಷ್ಟು ರುಚಿಯಾಗವಲ್ಲ ಈ ನೀರ್ಲ ಹಣ್ಣ ಅಂತ ಮೊಸಳೆ ಸಂತೋಷದಿಂದ ಹಿಂಗ ದಿವಸವನ್ನ ಕಳೀತಿತ್ತು. ನಿತ್ಯ ಕಾಯಕ ಇದು. ದಿನ ಮೊಸಳೆ ಬರೋದು ದಂಡಿಗೆ, ಮಂಗ್ಯ ಮೇಲೆ ತಾನೂ ನೀರ್ಲ ಹಣ್ಣು ತಿಂದು ಅದಕ್ಕೂ ಕೊಡ್ತಿತ್ತು. ಒಂದು ದಿವಸ ಮೊಸಳೆ ವಿಚಾರ ಮಾಡ್ತೀವಿ, ನಾವು ಒಬ್ಬೇ ತಿಂದ್ರೆ ಹೆಂಗ, ನನ್ನ ಹೆಂಡತಿ ಹೆಣ್ಣು ಮೊಸಳೆ ಅದಲ್ಲ, ಅದಕ್ಕೂ ಸ್ವಲ್ಪ ಈ ರುಚಿಯಾದ ನೇರ್ಲ ಹಣ್ಣನ್ನು ಒಯ್ಯೋಣ ಅಂತ ಹೇಳಿ ಆ ಮಂಗ ಒಗೆದ ಹಣ್ಣುಗಳೊಳಗೆ ಸ್ವಲ್ಪ ತಿಂದು ಸ್ವಲ್ಪ ಏನ್ ಮಾಡ್ತೀವಿ ಅಂದ್ರೆ ಅವತ್ತಿನ ದಿವಸ ತನ್ನ ಹೆಂಡತಿಗೂ ಒಯ್ದು ಆ ಹೆಣ್ಣು ಮೊಸಳೆಗೆ ಕೊಡ್ತೀವಿ. ಆ ಮೊಸಳಿ, ಆ ಹೆಣ್ಣು ಮೊಸಳಿ ನೀರ್ಲ ಹಣ್ಣು ತಿಂದು ಕೂಳೆ ಅತ್ಯಂತ ರುಚಿ ಅನಿಸಿದು ಅದಕ್ಕೆ. ಅದು ತನ್ನ ಗಂಡಗೆ ಹೇಳ್ತೀವಿ, ಗಂಡು ಮೊಸಳಿಗೆ, ಅಲ್ರಿ ನೀವು ದಿನಾ ಆ ಮಂಗ್ಯಾನ್ ಜೋಡಿ ನೀವು ಏನ್ ನನ್ನ ದೋಸ್ತ್ ಇದ್ದಾನ ಅಂತಂತ ಹೇಳ್ತಿರಲ್ಲ, ಆ ಮಂಗ್ಯಾನ್ ಜೋಡಿ ಇಷ್ಟು ರುಚಿಯಾದ ನೇರ್ಲ ಹಣ್ಣು ತಿಂತೀರಿ, ಆ ಮಂಗನ ಹೃದಯ ಈ ನೇರ್ಲ ಹಣ್ಣು ತಿಂದಿದ್ರಿಂದ ಇನ್ನೂ ಎಷ್ಟು ರುಚಿಯಾಗಿರಬಾರ್ದು, ಅದಕ್ಕೆ ನನಗೆ ಬಹಳ ಆಸೆ ಆಗ್ಲಿಕ್ಕತ್ತದ, ಆ ಮಂಗ್ಯಾನ ಹೃದಯ ತಿನ್ಬೇಕು ಅಂತ ಹೇಳಿ ಅಂತ ಆ ಗಂಡು ಮೊಸಳಿಗೆ ಹೇಳ್ತೀವಿ. ಅದಕ್ಕೆ ಆ ಮೊಸಳೆ ಆಯ್ತು, ಏನ್ ಕಾಳಜಿ ಮಾಡ್ಬೇಡ, ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಮರುದಿನ ಬೆಳಿಗ್ಗೆ ಆ ನದಿ ದಡಕ್ಕೆ ಬಂದು ಮಂಗನನ್ನು ಕುರಿತು ಮಾತನಾಡ್ತದೆ. ಏನಂದ್ರ, ಮಂಗಣ್ಣ ದಿನಾ ನಿನ್ ಕೈಲೇ ನಾನು ನೀರ್ಲ ಹಣ್ಣು ತಿಂತೀನಪ್ಪ, ಮತ್ತ ಇವತ್ತು ನಮ್ಮ ಮನೆಗೆ ನನ್ನ ಹೆಂಡತಿ ಹೇಳ್ಯಾಳ ರುಚಿಯಾದ ಅಡಿಗೆಯನ್ನು ಮಾಡಿರ್ತೀನಿ, ನಿಮ್ಮ ಮಿತ್ರನನ್ನು ಕರ್ಕೊಂಡ್ ಬಂದಾಳ, ನಿಮ್ ಗೆಳೆಯನ್ ಕರ್ಕೊಂಡ್ ಬಂದಾಳ, ಅದಕ್ಕೆ ನೀ ಇವತ್ತು ನಮ್ಮ ಮನೆಗೆ ಭೋಜನಕ್ಕೆ ಬರಬೇಕು ಅಂತ ಹೇಳ್ತೀವಿ. ಅಂತ ದಿನಾಲೂ ಸಲಿಗೆಯಿಂದ ಮಿತ್ರ ಅಂತ ಒಪ್ಕೊಂಡಿದ್ವಲ್ಲ, ಹಿಂಗಾಗಿ ಆ ಮಂಗ್ಯ ಆ ಮೊಸಳೆ ಮಾತಿಗೆ ಮೋಸ ಹೋಗಿ ಆಯ್ತು ನಡಿ ಬರ್ತೀನಿ ಅಂತ ಹೇಳಿ ಟಣ್ಣನೆ ಜಿಗಿದು ಆ ಮೊಸಳೆ ಡುಬ್ಬದ ಮೇಲೆ ಕುಳಿತುಕೊಳ್ತೀವಿ. ಮೊಸಳೆ ಈಸ್ಕೋತ ನಟ್ಟ ನಡಬರ್ಕ ಇದ್ರೊಳಗ ನದಿ ಒಳಗೆ ಬಂದು ಕೂಳೆ ಮಂಗನಿಗೆ ಹೇಳ್ತೇವೆ, ಮಂಗಣ್ಣ ಇವತ್ತ ನಾನು ನಮ್ಮ ಮನೆಗೆ ಎದಕ್ಕೆ ಕರ್ಕೊಂಡು ಹೊಂಟೀನಿ ಅಂದ್ರೆ, ನನ್ನ ಹೆಂಡತಿ ನಿನ್ನೆ ಒಂದು ಮಾತು ಹೇಳಿದ್ಲು, ಇಷ್ಟು ರುಚಿಯಾದ ನೀರ್ಲ ಹಣ್ಣನ್ನು ತಿಂದಂತಹ ಮಂಗನ ಹೃದಯ ಎಷ್ಟು ರುಚಿಯಾಗಿರಬಾರ್ದು, ಎಷ್ಟು ಸಿಹಿಯಾಗಿರಬಾರ್ದು, ಅದಕ್ಕೆ ನನಗೆ ಆಸೆ ಆಗ್ಯದ, ನಿಮ್ಮ ಮಂಗನ ಆ ಹೃದಯವನ್ನು ತಿನ್ಬೇಕು ಅಂತ ಆಸೆ ಆಗ್ಯದ ಅಂತಂದ್ಲಪ್ಪ, ಅದಕ್ಕೆ ನೀನು ಕರ್ಕೊಂಡು ಹೊಂಟೀನಿ ಅಂತೀವಿ. ಗಾಬ್ರಾತ್ ಮಂಗ್ಯ, ಇದೇನು ಗೆಳೆಯ ಅಂತೇಳಿ ಇಷ್ಟು ನಂಬಿ ಇದ್ರ ಜೋಡಿ ಬೆನ್ನ ಹತ್ತಿ ಬಂದೀನಿ, ಮತ್ತು ಇದರ ಹಿಂಗೆ ಹೇಳ್ತದ ಅಂತ ಹೇಳಿ ಗಾಬರಾಗಿ ತಟ್ಟನೆ ಒಂದು ವಿಚಾರ ಮಾಡ್ತದ. ಮೊಸಳೆಣ್ಣ ಏನಿದ್ದೀಪ, ನೀ ಮೊದಲೇ ಹೇಳಬಾರ್ದೇನು ನನಗ ಅಂತ. ಯಾಕ, ಏನಾತು ಅಂತ. ಅಲ್ಲ, ನೀ ನನ್ನ ಇಷ್ಟ ಪ್ರೀತಿಯ ಮಿತ್ರನಿದ್ದಿ, ಈ ಒಂದು ಸಣ್ಣ ಆಸೆ ನೀ ನನಗೆಲ್ಲರ ಆ ದಡದೊಳಗೆ ಹೇಳಿದ್ದೆ ಅಂದ್ರೆ ಆ ನನ್ನ ಹೃದಯವನ್ನ ಜೊತೆಗೆ ತಗೊಂಡು ಬರ್ತಿದ್ದೆ. ಯಾಕ, ಏನಾಯ್ತು, ಈಗಿಲ್ಲ ನಿನ್ನ ಜೊತೆ ನಿನ್ನ ಹೃದಯ ಅಂತ ಕೇಳ್ತೀವಿ. ಇಲ್ಲ, ಆ ಗಿಡದ ಮೇಲೆ ಸುರಕ್ಷಿತವಾಗಿ ಇಟ್ಟು ಬಂದೀನಿ, ನನ್ನ ವಾಪಸ್ ಕರ್ಕೊಂಡು ಹೋಗು, ನಾ ಹೃದಯವನ್ನು ತಗೊಂಡು ಮತ್ತೆ ನಿನ್ನ ಜೋಡಿ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತೀವಿ. ಸರಿ ನಡಿ ಹೋಗುಣು ಅಂತ ಹೇಳಿ ಮೊಸಳಿ ದಂಡಿಗೆ ಏನು ನದಿಯ ದಡಕ್ಕೆ ಬಂತಲ್ಲ, ಮಂಗ್ಯ ಬದುಕಿದೇವೆ ಬಡಜೀವವೇ ಅಂತ ಹೇಳಿ ಟಣ್ಣನ ಹಾರಿ ಗಿಡದ ಟಂಗಿ ಹಿಡ್ಕೊಂಡು ಮ್ಯಾಲೆ ಪ್ರಯಾಸಪಟ್ಟು ಹತ್ತಿ ಕುಳಿತುಕೊಂಡಿತ್ತು. ಅಂತ ಕೆಳಗೆ ಮೊಸಳೆ ಅಂತು, ಬಾಲ ಅಂತೀವಿ, ಇನ್ನೇನು ಬಗರಿ ಬರ್ತಾರೆ ಅಂತೇಳಿ ಮೊಸಳಿಗೆ. ಯಾಕಂದ್ರ ಕ್ಷಮಾ ಮಾಡಪ್ಪ, ನಿನ್ನ ದೋಸ್ತಿ ಮಾಡ್ಕೊಂಡಿದ್ದೆ ನಂದು ತಪ್ಪಾತು, ನೀ ದುಷ್ಟ ಪ್ರಾಣಿ ಅಂತ ಉಳಿದ ಮಂಗಗಳನ್ನ ಎಲ್ಲ ಹೇಳ್ತಿದ್ವು, ನೋಡ ಎಚ್ಚರಿಕೆ ಅಂದಿರು, ಮೊಸಳಿ ಜೋಡಿ ದೋಸ್ತಿ ಚಲೋ ಅಲ್ಲ ಅಂತೇಳಿ. ಆದ್ರೆ ನಿನ್ನ ಸವಿಯಾದ ಮಾತಿಗೆ, ನಿನ್ನ ಏನಪ್ಪಾ ಅಂದ್ರೆ ಮೋಸ ಹೋಗು ಮಾತಿಗೆ ನಾ ಬಲಿ ಆಗ್ತಿದ್ದೆ ಇವತ್ತ, ಇನ್ನು ನಿನ್ನ ಜೋಡಿ ಮಿತ್ರತ್ವ ಬೇಡ ಅಂತ ಹೇಳಿ ಅದಕ್ಕೆ ಕೈ ಮುಗಿದು ಕ್ಷೇಮದಿಂದ ಮ್ಯಾಲೆ ಇರ್ಲಿಕ್ಕೆ ಚಾಲು ಮಾಡ್ತೇವೆ. ನೋಡ್ರಿ ಮಿತ್ರರೇ, ಸಮಾಜದೊಳಗೆ ನಮ್ಮ ಜೋಡಿ ಇಂಥ ದುಷ್ಟರು ಮೊಸಳೆ ಅಂತವರು ಬಹಳ ಜನ ಇದ್ದಾರ್ರಿ.
ನಮಗೆ ಅಗದಿ ಪ್ರೀತಿಯಿಂದ ಮಾತಾಡ್ತಾರ, ನಮ್ಮ ಜೋಡಿನೇ ಇರ್ತಾರ. ನಾವೇನ್ ಮಾಡಿದ್ರು ಬೆಸ್ಟ್ ಮಾಡಿರಿ ಅಂತಾರ. ಆದ್ರ ಸರಿಯಾದ ಸಮಯಕ್ಕೆ ಹೊಂಚಾಕಿ ಖಡ್ಡ ತೋಡಿ ನಮ್ನ ಯಾವಾಗ ಕೆಳಗೆ ಒಗಿಲಿ ಅಂತ ಹಾದಿ ಕಾಯ್ತಿರ್ತಾರ. ಅದಕ್ಕೆ ನಾ ಕತೆ ಪ್ರಾರಂಭವಾಗಕ್ಕೆ ಮುಂಚೆನೆ ಹೇಳಿದ್ದೆ, ಮಿತ್ರರನ್ನ ನಾವು ಸರಿಯಾಗಿ ಆರಿಸಿ ಯೋಚನೆ ಮಾಡ್ಕೋಬೇಕು ಅಂಥೇಳಿ. ಮೊಸಳೆಯಂತ ಮಿತ್ರರಿಂದ ನಾವೆಲ್ಲರೂ ದೂರ ಇರೋಣ ಅನ್ನೋದೇ ಇವತ್ತಿನ ಕಥೆಯ ತಿರುಳು. ಜೈ ಶ್ರೀರಾಮ್. ದಿನಕ್ಕೊಂದು ಕಥೆ ನಿಮ್ಮೆಲ್ಲರ ಜೊತೆ. ಭಾರತ್ ಮಾತಾ ಕಿ ಜೈ.